ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಪಾಪುಗೆ ಸಂಡೇ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ನಂದು ಹಳೆ ವ್ಲಾಗ್ಸ್ ಎಲ್ಲ ನೋಡಿದರೆ. ನನ್ನ ಮಗನಿಗೆ ಗೇಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವನಿಗೂ ಬೇಜಾರಾಗ್ತಿರುತ್ತಲ್ವ. ಮುಂಚೆನೇ ಮನೆಯಲ್ಲೆಲ್ಲ ಆಟ ಆಡ್ಕೊಂಡಿರ್ತಿದ್ದ, ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಸ್ಕೂಲ್ಗೆ ಹೋಗ್ತಾನೆ, ಮನೆಗೆ ಬರ್ತಾನೆ. ಸೊ ಸ್ಯಾಟರ್ಡೆ ಸಂಡೇ ಆದರೂ ಹೊರಗಡೆ ಕರ್ಕೊಂಡು ಹೋಗೋಣ, ಹಂಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಾಲ್ಗೆ ಅಂತ ಹೇಳಿ, ಆಟ ಆಡ್ಸೋಣ ಅಂತ. ಹಾಗೆ ಹೋದರೆ ಗ್ಲೋಬಲ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಜಸ್ಟ್ ಹೋದರೆ ನನ್ನ ಸಿಸ್ಟರ್ ಮನೆಗೆ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೇಳಿ. ಅವಳು ತುಂಬ ದಿನ ಆಗಿದೆ ಬಂದು, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಚಿನ್ನಿ, ಎಲ್ಲಿ ಹೋಗ್ತಿದ್ದೀವಿ ನಾವು? ಗೇಮ್ಸ್ ಆಡೋದಕ್ಕೆ. ಹಂಗೆ ಮಾಡಬಾರ್ದು, ಹೇಳು. ಎಲ್ಲಿಗೆ ಹೋಗ್ತಿದ್ದೀವಮ್ಮ? ಗೇಮ್ಸ್ ಆಟ ಆಡೋದಕ್ಕ. ಇಷ್ಟನಾ ನಿನಗೆ ಗೇಮ್ಸ್ ಅಂದರೆ? ಯಾವ ಗೇಮ್ ಆಡ್ತೀಯಮ್ಮ? ಬೈಕ್, ಕಾರ್ ಎಲ್ಲನೂ ಆಟ ಆಡ್ತೀಯಾ? ಓಕೆ ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಮ್ಮ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಮಾಲ್ ಇರೋ ಅಂಥದ್ದು ನೈಸ್ ರೋಡಲ್ಲಿದೆ. ಸೊ ಹೇಗೂ ಕೆಂಗೇರಿಗೆ ನಿಯರ್ ಇದೆಯಲ್ಲ, ನೈಸ್ ರೋಡ್ ದಾಟಿದ್ರೆ ಕೆಂಗೇರಿ ಸಿಗುತ್ತಲ್ಲ ಅಂತ ಹೇಳಿ ಸಿಸ್ಟರ್ ಮನೆಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅವಳು ಕೂಡ, ಪಾಪು ಸ್ಕೂಲು ಫಸ್ಟ್ ಡೇ ಬಂದಿದ್ದು, ಮತ್ತು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಬಾಬಾ ಅಂತ ಹೇಳ್ತಿದ್ದೀನಿ, ಬರ್ತಾನೆ ಇಲ್ಲ ಅವಳು ಕೂಡ. ಸೊ ಹಾಗಾಗಿ ನೀವೇ ಬನ್ನಿ ಅಂತ ಹೇಳ್ತಿದ್ಲು ಅಂತ ಹೇಳಿ ನಾನು ಹೋಗ್ಬಿಟ್ಟು ಬರೋಣ ಅಂತ ಆಸೆಪಟ್ಟೆ. ಬಟ್ ಪಾಪುಗಂತೂ ಗೇಮ್ಸ್ ಅಂತ ಹೇಳಿದ್ದಕ್ಕೆ ಬೇಡ, ಚಿಕ್ಕಿ ಮನೆಗೆ ಹೋಗೋದು ಬೇಡ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದ. ಜಸ್ಟ್ ಹೋದ್ವಿ, ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು, ವಾಪಸ್ಸು ಬಂದುಬಿಟ್ವಿ. ಸೊ ಹಾಗಾಗಿ ಜಾಸ್ತಿ ಏನೂ ಅಲ್ಲಿ ವಿಡಿಯೋ ಮಾಡಲೇ ಇಲ್ಲ. ಹೋಗಿದ್ದೇ ಸ್ವಲ್ಪ ಲೇಟಾಗಿತ್ತು, ಆಮೇಲೆ ಇದ್ದಿದ್ದು ಕೂಡ ಕಡಿಮೆ ಸಮಯ ಆಗಿರೋದ್ರಿಂದ ಮಾತುಕತೆ ಅದರಲ್ಲೇ ಟೈಮ್ ಹೋಗ್ಬಿಡ್ತು. ವಿಡಿಯೋನು ಮಾಡೋದಕ್ಕೆ ಹೋಗಲೇ ಇಲ್ಲ ನಾನು. ಪಾಪು ಹಠ ಮಾಡ್ತಿದ್ದ ಅಂತ ಹೇಳಿ ಬೇಗ ಮಾಲ್ಗೆ ಬಂದುಬಿಟ್ವಿ. ಸೊ ಒಂದು 3:30, 3 o'clock ಆ ರೀತಿಯೇ ಬಂದುಬಿಟ್ವಿ ಅವ್ರ ಮನೆಯಿಂದ. ಬಂದಿಲ್ಲಿ ಇವನು ಎಲ್ಲ ಆಟನೂ ಆಡಬೇಕು ಅಂತ ಇದ್ದ. ಮುಂಚೆ ನಾವು ಒಂದು ಸಲ ಬಂದಿದ್ದಾಗ ಇಲ್ಲಿ ಪ್ಯಾಕೇಜ್ ಥರ ನಾವು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗೇಮ್ದು ಕಾರ್ಡ್ ಏನಿರುತ್ತೆ ಅದು 6 month ತನಕ ವ್ಯಾಲಿಡಿಟಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ಆಗಿತ್ತು, 10 o'clock ಆಗಿಬಿಟ್ಟಿತ್ತು. ಯಾವುದೋ ಮೂವಿಗೆ ಬಂದಿದ್ವಿ, 10 o'clock ಆಗಿಬಿಡ್ತು ಅಂತ ಹೇಳಿ ಹೊರಟುಬಿಟ್ಟಿದ್ವಿ. ಸೊ ಅದರದ್ದು ಅಮೌಂಟು ಇನ್ನೂ ತುಂಬ ಇತ್ತು, ಅಲ್ಲೇ ಒಂದು 2000 ತನಕ. ಎಲ್ಲನೂ ಪ್ರತಿಯೊಂದು ಗೇಮು ಆಡಬೇಕು ಅಂತ ಹೇಳಿ ಎಲ್ಲನೂ ಖಾಲಿ ಮಾಡ್ದ. ಎಲ್ಲನೂ ಆಟ ಆಡ್ತಾಯಿದ್ದೆ, ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಎಲ್ಲ ಸೇಮ್ ಇದೆ ಅಂತಂದ್ರೂ ಮಕ್ಕಳು ಹಾಗೆ ಅಲ್ವಾ ಅಂತ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಆಟ ಆಡಿಸಿದ್ವಿ. ನಾವೇನೇ ಮಾಡಿದ್ರು ಮಕ್ಳಿಗೋಸ್ಕರನೇ ಅಲ್ವಾ. ಸೊ ಹಾಗಾಗಿ ಅವ್ನ ಖುಷಿನೇ ನಮ್ಮ ಖುಷಿ. ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಈ ಥರ ಗೇಮ್ ಆಟ ಆಡೋದು ಅಂತಂದರೆ. ಸಖತ್ ಎಂಜಾಯ್ ಮಾಡ್ತಾನೆ. ಸೊ ಹಾಗಾಗಿ ಸುಮಾರು ಗೇಮ್ ಆಟ ಆಡಿದ್ರು ಅಪ್ಪ ಮತ್ತು ಮಗ ಇಬ್ಬರು ಕೂಡ. ನಾವು ಆಡೋ ಅಂಥದ್ದು ಕೂಡ ಇತ್ತು, ಬಟ್ ನಾವು ಲೂಲು ಮಾಲ್ ಕೂಡ ತುಂಬ ಆಡಿದ್ವಿ. ಸೊ ಬೇಡ ಅಂತೇಳಿ ನನಗಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನೀವೇ ಆಡ್ಕೊಳ್ಳಿ ಅಂತ ಹೇಳಿ ನಾವು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಸಿಸ್ಟರ್ ಮತ್ತು ನಾನು ಇಬ್ಬರು ಕೂಡ. ಸುಮಾರು ಹೊತ್ತು ಆಟ ಆಡ್ದ. ನಮಗೂ ಆಡೋದು ನೋಡಿ ಬೇಜಾರೇ ಆಗಿಬಿಡ್ತು ನಮಗಂತೂ. ಲೂಲು ಮಾಲಷ್ಟು ಗೇಮು ಯಾವ ಮಾಲಲ್ಲೂ ಇಲ್ಲ. ಲೂಲು ಮಾಲಲ್ಲಾದರೆ ಮಕ್ಳಿಗೂ ಗೇಮ್ಸ್ ಇದ್ದಾವೆ ತುಂಬ, ನಮಗೂ ದೊಡ್ಡವ್ರಿಗೂ ಕೂಡ ತುಂಬ ಗೇಮ್ಸ್ ಇದ್ದಾವೆ. ಅಷ್ಟು ಬೇಜಾರಂತ ಅನ್ಸೋದಿಲ್ಲ. ನಾವು ಕೂಡ ಯಾವ್ದಾದ್ರು ಗೇಮ್ನ ಆಟ ಆಡಿ ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿ ಆ ರೀತಿ ಎಲ್ಲ ಚಿಕ್ಕ ಮಕ್ಕಳದು ಜಾಸ್ತಿ ಗೇಮ್ಸು ಇಲ್ಲೆಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸುಮಾರು ಒಂದಷ್ಟು ಕಡೆ ನಾವು ಹೋಗ್ಬಿಟ್ಟು ಬಂದ್ವಿ. ಜುಡಿಯೋ, ಮ್ಯಾಕ್ಸ್ ಮತ್ತು ಅಲ್ಲೆಲ್ಲ ನೋಡೋಣ ಏನಾದರೂ ಶಾಪಿಂಗಾರು ಮಾಡೋಣ ಅಂತ ಹೇಳಿ.
ಆ ಮಾಲಲ್ಲಿ ಏನು ಗೇಮ್ ಇದೆ ಅದು ಒಂದೂ ಬಿಟ್ಟಿಲ್ಲ, ಎಲ್ಲ ಆಡಬೇಕು ಅಂತೇಳಿ ಎಲ್ಲ ಆಟ ಆಡಿದ್ದಾನೆ. ಬಟ್ ಇದು ಡ್ಯಾಶಿಂಗ್ ಕಾರ್ ಮಾತ್ರ ಬೇಡ ಅಂತ ಹೇಳಿದ್ವಿ, ಇದನ್ನೂ ಆಡಬೇಕು ಅಂತ ಹಠ ಮಾಡ್ತಾಯಿದ್ದ. ಚಿಕ್ಕವರಿಗೆ ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿ ಜಸ್ಟ್ ನಮಗೆ ಅಂತ ಹೇಳಿ ಟಿಕೆಟ್ ತೊಗೊಂಡು ಇದನ್ನು ಕೂಡ ಆಡಿಸಿದ್ವಿ. ಬಟ್ ಬೇರೆಯವರೆಲ್ಲ ಕೂತ್ಕೊಂಡಾಗ ಎಲ್ಲರೂ ಬಂದು ಡ್ಯಾಶ್ ಮಾಡಿದಾಗ ಆ ಮಕ್ಕಳು ಕೂರಿಸ್ಕೊಂಡ್ರೆ ಅವನಿಗೆ ಸೇಫ್ ಅಲ್ಲ, ಸ್ವಲ್ಪ ಭಯ ಪಡ್ತಾನೆ ಅಂತ ಹೇಳಿ ಜಸ್ಟ್ ಸುಮ್ಮನೆ ಅವನ ಖುಷಿಗೋಸ್ಕರ ಡ್ರೈವಿಂಗ್ ಮಾಡೋ ಥರ ಅದನ್ನು ಕೂಡ ಆಡಿಸಿದ್ದಾಯಿತು. ಸೊ ಎಲ್ಲ ಗೇಮು ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡ್ದೆ. 1-2 ಅವರ್ ಮೇಲೇ ಆಗಿಬಿಡ್ತು ಎಲ್ಲ ಆಡೋ ಅಷ್ಟರಲ್ಲಿ. ಇನ್ನು ಹಸ್ಬೆಂಡ್ಗಂತೂ ಬೌಲಿಂಗ್ ಅಂದರೆ ಸಖತ್ ಇಷ್ಟ. ಅದು ಎಲ್ಲಿದೆ ಅದು ಎಲ್ಲೋದ್ರೂ ಅಷ್ಟೇ, ಅವ್ರು ಆಡದೆ ಅಂತೂ ಇರೋದಿಲ್ಲ. ಸೊ ಅವ್ರು ಕೂಡ ಬೌಲಿಂಗ್ನ ಆಟ ಆಡಿದ್ರು. ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು ಮಾತ್ರ. ಒಂದು 6 o'clock ಹತ್ತತ್ರನೇ ಆಗಿಬಿಟ್ಟಿತ್ತು. ಸೊ ಅಷ್ಟು ಆಟ ಆಡಿದ್ದ ಅವನಿಗೂ ಕೂಡ ಆಟ ಆಡಿ ಸುಸ್ತಾಗಿತ್ತು, ಹಸುವು ಕೂಡ ಆಗಿತ್ತು. ಮಧ್ಯಾಹ್ನ ಊಟ ಸರಿಯಾಗಿ ತಿಂದಿರಲಿಲ್ಲ ಅಂತ ಹೇಳಿ ಅವನು ಪಿಜ್ಜಾ ಬೇಕು ಮತ್ತು ಬರ್ಗರ್ ಬೇಕು ಅಂತ ಹೇಳ್ದ. ಅಷ್ಟು ಒಳ್ಳೇದಲ್ಲ, ಬಟ್ ಮಾಲಲ್ಲೇ ಇನ್ನು ಅದು ಬಿಟ್ಟರೆ ಆ ಥರದವೇ ಎಲ್ಲ ಸಿಗೋದು, ಇನ್ನು ಬೇರೆದೆಲ್ಲ ಅಷ್ಟು ಕಡಿಮೆ. ಸೊ ಪರವಾಗಿಲ್ಲ, ಯಾವಾಗಲೂ ಒಂದು ಸಲ ಅಂತ ಹೇಳಿ ಕೋಕು ಮತ್ತು ಪಿಜ್ಜಾ ಬರ್ಗರ್ ಎಲ್ಲ ತೊಗೊಂಡ್ವಿ. ಹಾಗೆ ನಾನು ಕೂಡ ಒಂದು ಮೋಮೋಸ್ ತೊಗೊಂಡಿದ್ದೆ. ಸೊ ಎಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಹಸ್ಬೆಂಡ್ ಮೂವಿಗೆ ಹೋಗೋಣ ಅಂತ ಹೇಳಿದರು. ಸೊ ತುಂಬ ದಿನ ಆಗಿದೆಯಲ್ಲ ಅಂತ ಹೇಳಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಈ ಮಾಲಲ್ಲಿ ಮಾದೇವ ಮೂವಿ ಇರಲಿಲ್ಲ. ನನಗೆ ಆ ಮೂವಿಗೆ ಹೋಗಬೇಕು ಅಂತ ಇಷ್ಟ ಇತ್ತು. ಸೊ ಹಾಗಾಗಿ ನಿಯರ್ ಬೈನೇ ಇದೆ ಅಂತ ಹೇಳಿ ಗೋಪಾಲನ್ ಮಾಲ್ಗೆ ಬಂದ್ವಿ. ಅದೇ ರೋಡಲ್ಲಿ ನಾವು ಬರಬೇಕಿತ್ತು. ಸೊ ಆನ್ ದ ವೇನೇ ಸಿಗುತ್ತಲ್ಲ ಅಂತ ಹೇಳಿ ಅಲ್ಲೊಂದು ಸಲ ಚೆಕ್ ಮಾಡಿದ್ವಿ. ಸೊ ಅಲ್ಲಿ 7 o'clock ಇತ್ತು, 7:15 ಇತ್ತು ಮೂವಿ ಮಾದೇವ. ಸೊ ನೋಡಿಕೊಂಡು ಹೋಗೋಷ್ಟರಲ್ಲಿ ಒಂದು 11 o'clock ಆಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ನಾವು ಆನ್ ದ ವೇ ಕಾರಲ್ಲಿ ಹೋಗ್ಬೇಕಾದ್ರೆ ಇದನ್ನು ನಾನು ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಂಡೆ. ಯಾಕಂದರೆ ಅಲ್ಲಿ ಹೋದಾಗ ಅದು ಅಷ್ಟು ನೇಮ್ ನೀಟಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 1/4 ಗಂಟೆ ಅಂತ ಅನಿಸುತ್ತೆ ಅಷ್ಟೇ, ಒಂದು 10 minutes ಅಷ್ಟೇ. ಬಟ್ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು. ಅವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮಾಲ್ ಒಳಗಡೆನೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು. ಸೊ ಮೂವಿಗೆ ಹೋಗಬೇಕು, ಆ ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಇದೆಯೋ ನೋಡಬೇಕು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೆ ಆಸೆ ಆಯಿತು, ನೋಡೋಣ ಹೊಸ ಥರ ಅಂತ ಅನಿಸುತ್ತೆ ಅಂತ ಹೇಳಿ. ಮೂವಿ ಓಕೆ ಅಂತ ಅನ್ನಿಸ್ತು, ಬಟ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ಹೇಳೋದಾದರೆ. ಬಟ್ ಕನ್ನಡ ಚಲನಚಿತ್ರಗಳನ್ನು ನಾವು ಉಳಿಸ್ಬೇಕು ಹಾಗೂ ಬೆಳೆಸಬೇಕು. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನೋಡಬೇಕಷ್ಟೇ. ಸೊ ಮೂವಿ ಎಲ್ಲ ಮುಗಿಯೋದಕ್ಕೆ ಒಂದು 10 o'clock ಹತ್ರನೇ ಆಗಿಬಿಡ್ತು. ಸೊ ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ. ಅದೇ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ತಿನ್ನೋದು ಕುಡಿಯೋದು ಇದೇ ಆಗಿಬಿಡುತ್ತೆ ಅಂತ ಹೇಳಿ ಬಿಟ್ಟೆ. ನಾನು ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್, ಟೇಕ್ ಕೇರ್.